ಇದು ಎಚ್ಚರ ಆದ್ಮೇಲೆ ಮುಂದೆ ಏನಾಗ್ತದೆ ಅಂತ. ಈ ನಿಮ್ಮ ಮನೆಯಲ್ಲಿ ಕಳ್ಳ ಬೆಕ್ಕು ಅಂತಾರೆ. ಹಾಲು ಇಟ್ಟಿದ್ರಿ, ಹೊರಗಡೆ ಕೂತಿದ್ದೀರಿ, ಒಂದು ಬೆಕ್ಕೆಲ್ಲೋ ಹಾರು ಬಂದು ಕುಡಿದೋಯ್ತು. ಒಂದು ಸಲ ಬೆಕ್ಕಿಗೆ ನಿಮ್ಮ ಮನೆ ಹಾಲಿನ ರುಚಿ ಹತ್ತಿಬಿಟ್ರೆ ಮತ್ತೆ ಮರುದಿವಸ ಬರೋಕ್ಕೆ ಶುರು ಆಗುತ್ತೆ. ಹಾಲಿನ ರುಚಿ ಅದು ಬಂದ್ಬಿಡುತ್ತೆ. ಇದು ಬೆಕ್ಕಿನ ಒಂದೇ ಕಥೆ ಅಲ್ಲ, ನಮ್ಮ ಕಥೆನೂ ಹಾಗೇನೆ. ಯಾವುದೋ ಒಂದು ವಿಷಯದ ಬಗ್ಗೆ ರುಚಿ ಹತ್ತಿಬಿಟ್ರೆ ಮತ್ತೆ ಮತ್ತೆ ಅದನ್ನೇ ಮಾಡಬೇಕು, ಅದನ್ನೇ ಮಾಡಬೇಕು ಅನಿಸುತ್ತೆ. ಈ ನಮ್ಮ ಮಕ್ಕಳಿಗೆ ಈ ಕಾರ್ಟೂನ್ ಶೋ ಬರ್ತಾವೆ ಟಿ ವಿಯಲ್ಲಿ. ಒಂದು ದಿವಸ ನೀವೇನಾದರೂ ತೋರಿಸ್ಬಿಟ್ರಿ, ಮರುದಿವಸದಿಂದ ಅವ್ರು ನಿಮಗೆ ಗಂಟೆ ಬೀಳ್ತಾರೆ, ತೋರಿಸು ಅದನ್ನು ಅಂತ. ಚಟ ಆಗಿಬಿಡ್ತಿದ್ದು, ಅಬ್ಸೆಷನ್ ಆಗುತ್ತೆ. ಈ ನಮ್ಮ ಧಾರಾವಾಹಿ ನೋಡೋದು ಕೂಡ ಹಾಗೇನೆ. ಒಂದು ದಿವಸ ನೋಡಿದರೆ ಮರುದಿವಸ ನೋಡದೆ ಹೋದರೆ ಏನು ತಹತಹಕೆ ಆಗಿಬಿಡುತ್ತದೆ. ಅಯ್ಯೋ ಸಂಕಟ. ನಾವು ಕರೆಂಟ್ ಇಲ್ಲದೆ ಹೋದ್ರಂತೂ KBA ಅವರು ಶತಶಾಪ ಹಾಕಿ ಇನ್ನೊಬ್ರಿಗೆ ಫೋನ್ ಮಾಡೋದು, ನಿಮ್ಮ ಮನೇಲಿ ಕರೆಂಟ್ ಇತ್ತು, ಏನಾಯಿತು? ಅವ್ರು ಹೇಳ್ತಾರೆ, ಹೇಳೋದಿಲ್ಲ ಅಂತಲ್ಲ. ಆದರೆ 30 ನಿಮಿಷ ಸೀರಿಯಲ್ 45 ನಿಮಿಷ ಹೇಳ್ತಾರೆ ಅವ್ರು ಏನಾಯಿತು ಅಂತ. ಕತೆ ಹೇಳಬೇಕು, ಮುಂದೆ ಎಕ್ಸ್ಪರ್ಟ್ ಕಾಮೆಂಟ್ರಿ ಬೇರೆ ಹೇಳಬೇಕು. ಅಂದರೆ ಒಂದು ಸಲ ರುಚಿ ಹತ್ತಿಬಿಟ್ರೆ ಬಿಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಿರ್ತೀನಿ ಹೆಂಡತಿಗೆ, ಯಾವುದೋ ಧಾರಾವಾಹಿಗೆ ಸಿಕ್ಕ ಹಾಕ್ಕೊಂಡು ಅಂದರೆ ಮುಗೀತು ನೋಡಿ. ಮತ್ತು ಅವ್ರು ಮಾಡೋದು ಹಾಗೆ ಮಾಡ್ತಾರೆ ರೀ. ಮುಗಿಸುವಾಗ ಹಿಂಗೆ ಹೊಡೆದು ಹಿಂಗೆ ಕೈ ಎತ್ತಾನವನು ನಿಲ್ಲಿಸ್ಬಿಡ್ತಾರೆ. ಅವನು ಹೊಡೆದ್ನೋ ಬಿಟ್ಟನೋ, ಮರುದೊಂದು ಶುರು ಹೊಡೆದಾಗ ಸಮಾಧಾನ ಇಲ್ಲ ನಮಗೆ. ಇದು ಅದು ಚಟ. ಅದು ಒಂದು ಸಲ ಮನಸ್ಸೇ ಇರೋದು ಹಾಗೆ. ಒಂದು ಸಲ ರುಚಿ ಹತ್ತಿದ ಮೇಲೆ ಅಲ್ಲಿ ಹೋಗ್ಬೇಕು ಅನಿಸುತ್ತೆ. ನಮಗೆ ಈ ಸೀರಿಯಲ್ದೇ ಇಷ್ಟ ಆಗಿರಬೇಕಾದ್ರೆ ರಾಮಕೃಷ್ಣರಿಗೆ ತಾಯಿ ದರ್ಶನ ಆಗಿದೆ, ಇನ್ನೇ ಆಗಿರ್ಬೇಕು ಅವರಿಗೆ ಅಂತ. ಇನ್ನೂ ಕೆಟ್ಟೋಯ್ತು ಪರಿಸ್ಥಿತಿ. ಯಾಕಂದರೆ ಈ ನಾವು ಬೇರೆ ಚಿಂತೆ ಎಲ್ಲ ನೋಡಿದ್ದೀನಿ, ಅದನ್ನೇ ನೋಡಬೇಕು, ಪ್ರತಿಕ್ಷಣ ಅದನ್ನು ಕಾಣಬೇಕು ಅಂತ ಹೋಗ್ತಾರೆ. ಮಾತೆ ಅದು ಹೇಳ್ತಾರೆ ಅವ್ರು, ಎಷ್ಟು ಚಂದ ಹೇಳ್ತಾರೆ. ನನ್ನ ಪರಿಸ್ಥಿತಿ ಹೇಗಾಯಿತು ಅಂದರೆ, ಭಿಕ್ಷುಕ ಇದ್ದಾನೆ, 4 ದಿವಸ ಊಟ ಇಲ್ಲದೆ ಕಂಗಾಲಾಗಿದ್ದಾನೆ. ಅವನು ಯಾರೋ ಒಬ್ಬರು ಕರೆದು ಮನೆಯಲ್ಲಿ ಅಗ್ದಿ ಸಮೀಚೀನವಾದಂಥ ಊಟವನ್ನು ಹಾಕಿ ಹೋಗಪ್ಪ ಅನ್ಬೇಕು. ಮರುದಿವಸ ಇನ್ನೂ ಸಂಕಟ ಜಾಸ್ತಿ ಆಗತ್ತೆ ಅವನಿಗೆ. ಮೊದಲೇ ಚೆನ್ನಾಗಿದ್ದ ಅವನು, ಒಂದಿಷ್ಟು ಅನ್ನ ತಿನ್ಕೊಂಡು ಬದುಕ್ತಿದ್ದ ಹೇಗೋ ಮಾಡಿ. ಇವತ್ತು ಅತ್ಯಂತ ಒಳ್ಳೆಯ ಊಟ ಸಿಗ್ಬಿಡ್ತಲ್ಲ ಇವತ್ತು. ಅಯ್ಯೋ ನಿನ್ನೆ ಊಟ ಎಷ್ಟು ಚೆನ್ನಾಗಿತ್ತು ಅಂತ ಸಿಗಬಾರ್ದೆ ಅಂತ ಒದ್ದಾಡ ಶುರು ಆಗ್ತದೆ. ಇವ್ರಿಗೆ ಬೇರೆ ಮೊದಲು ಪೂಜೆ ಮಾಡಿದ ಸಮಾಧಾನ ಆಗ್ತಾಯಿತ್ತು, ಈಗ ಅದು ಸಮಾಧಾನ ಇಲ್ಲ. ಈಗ ದರ್ಶನ ಆಗಿಬಿಟ್ಟಿದೆಯಲ್ಲ. ಒನ್ಸ್ ಯು ಟೇಸ್ಟ್ ದ ಬೆಸ್ಟ್ ಯು ಆರ್ ನಾಟ್ ಹ್ಯಾಪಿ ವಿತ್ ದ ಸೆಕೆಂಡ್ ಬೆಸ್ಟ್ ಅಂತ. ಈ ಒನ್ಸ್ ಯು ಟೇಸ್ಟ್ ದ ಬೆಸ್ಟ್ ಯು ಕ್ಯಾನ್ ಬಿ ಹ್ಯಾಪಿ ವಿತ್ ದ ಸೆಕೆಂಡ್ ಬೆಸ್ಟ್. ಅದರಿಂದ ಅದನ್ನು ತಡ್ಕೊಳಕ್ಕಾಗ್ತಲ್ಲ, ಅದನ್ನೇ ನೋಡಬೇಕು. ಅದನ್ನು ನೋಡಬೇಕಾದ್ರೆ ದೇವಾಲಯದ ಕರ್ತವ್ಯ ಇತ್ತಲ್ಲ, ಪೂಜಾರಿ ಕೆಲಸ, ಯಾವುದರಲ್ಲೂ ಆಸಕ್ತಿ ಇಲ್ಲ. ಅದೊಂದೇ ಕೆಲಸ, ಅನಂತ ಆನಂದದಲ್ಲಿರಬೇಕು ಅಂಥೇಳಿ. ಹೃದಯ ರಾಮ ಕಂಗಾಲಾದ, ಹಂಗಾರೆ ಕೆಲಸ ಕಳ್ಕೊತಾರೆ ಇವರು ಅಂತ. ಇರೋದೊಂದು ಕೆಲಸ ಅರ್ಚಕ ಕೆಲಸದ ಹೋಗ್ತದೆ ಅಂತ. ಆದರೆ ಉಳಿದವರೆಲ್ಲ ಸಣ್ಣ ಸಣ್ಣ ಪೂಜೆಗಳು ಮಾಡ್ತಾಯಿದ್ರು, ಇವ್ರು ಬರೋರು ಆನಂದ ಇರೋದು. ಊಟ ಕಾಳಿ ಮಾತೆ ಜೊತೆ ಕೂತ್ಕೊಳ್ಳೋರು, ಪೂಜೆ ಯಾರಿಗೋ ಮಾಡಿಸೋದು, ಕೂತ್ಕೊಂಡ್ಬಿಡೋರು, ಮಾತಾಡ್ತಾ ಇರೋದು, ನಗ್ತಾರೆ ಅದ್ರ ಜೊತೆ ಮಾತಾಡ್ತಾ. ತನ್ಮಯ ಆದವರಿಗೆ ಗೊತ್ತು. ಉಳಿದು ಹೊರಗಿನವ್ರಿಗೆ ಏನು ಅನಿಸುತ್ತೆ ಹೇಳಿ? ಅದೇನು ರೀ, ಆ ವಿಗ್ರಹ ಮಾತಾಡ್ತಾನೆ, ಅನ್ನ ಹಿಂಗೆ ಕೊಡ್ತಾನೆ, ಮಾಡ್ತಾನೆ, ಹುಚ್ಚಲ್ವಾ ಅಂತ ಅನಿಸ್ತು. ದೇವಸ್ಥಾನದಾಗೆ ಉಳಿದ ಅರ್ಚಕರಿಗೆಲ್ಲ ಖಾತ್ರಿ ಆಯಿತು, ಭಟ್ಟಾಚಾರ್ಯರಿಗೆ ಪೂರ್ತಿ ಹುಚ್ಚು ಹಿಡಿದಿದೆ, ಈಗ ಇನ್ನು ರಿಪೇರಿ ಆಗೋ ಸಾಧ್ಯ ಇಲ್ಲ ಅನಿಸ್ತು. ಇಲ್ಲ ಅಂದರೆ ದೆವ್ವ ಬಂದಿರಬೇಕು ಮೈಯೊಳಗೆ. ಆಗಿನ ಕಾಲದಲ್ಲಿ ತುಂಬ ಅಂದರೆ ದೆವ್ವಗಳು ಜಾಸ್ತಿ ಇರಲಿಲ್ಲ, ಈಗೂ ಇಲ್ಲ. ಆದರೆ ಬಂದಾಗ ಅವಾಗ ಭೂತ ಪ್ರೇತಗಳ ಹೆದರಿಕೆ ಭಾಳ ಇತ್ತು. ಹುಚ್ಚಾದರೂ ಹಿಡಿದಿರಬೇಕು, ದೆವ್ವಾದರೂ ಬಂದಿರಬೇಕು. ಬಾಯಿಯಿಂದ ಬಾಯಿಗೆ ಹಬ್ಬಿಬಿಡ್ತು ಸುದ್ದಿ, ಪೂರ ಕೆಟ್ಟು ಹೋಗಿದೆ ಅವ್ರ ಚಿಕ್ಕದು ಅಂತ. ಮಥುರಾನಾಥ ಬಂದ, ನೋಡಿದ, ಮರೆಯಾಗಿ ನಿಂತ್ಕೊಂಡು ನೋಡಿದ. ಎಲ್ಲರೂ ಖಾತ್ರಿ ಇತ್ತು, ಇವತ್ತು ಮಥುರಾನಾಥ ಅವನ ಕೆಲಸದಿಂದ ತೆಗಿತಾರೆ ಅಂತ. ಆದರೆ ವಿಚಿತ್ರ, ಮಥುರಾನಾಥ ನೋಡಿಬಿಟ್ಟು ದೂರಿಂದಾನೆ ನಮಸ್ಕಾರ ಮಾಡಿ, ತಾಯಿಗೆ ಅರ್ಚಕರು ಇಬ್ಬರು ನಮಸ್ಕಾರ ಮಾಡಿ, ದೇವರೇ ಪಾರು ಮಾಡಿದೆಪ್ಪ, ಒಳ್ಳೆ ಅರ್ಚಕನ ಕೊಟ್ಟಿದ್ದೀರಿ ಅಂತ ಹೋಗ್ಬಿಟ್ಟ. ಉಳಿದವ್ರು ಸಂಕಟ ಆಯಿತು. ಎವಿಡೆನ್ಸ್ ತೋರಿಸ್ತಾರೆ ಅವರು, ಸಾಕ್ಷಿ ತೋರಿಸ್ತಾರೆ, ಇವ್ ನೋಡಿ ಹಿಂಗೆ ಕೂತಿದ್ದಾನೆ ಅಂತ. ಆದರೂ ಶಿಕ್ಷೆ ಕೊಡಲಿಲ್ಲ. ಮುಂದೆ ಹೋಗಿ ತಾನು ರಾಣಿ ರಾಸಮಣಿಗೆ ಹೇಳಿದ, ಯಾವ ಪ್ರವಾಹದಲ್ಲಿ, ಭಕ್ತಿ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅರ್ಚಕರು, ಆ ತನ್ಮಯತೆಯಿಂದ ಪೂಜೆ ಮಾಡ್ತಾರೆ, ಅದು ನೋಡ್ಬೇಕು ನೀನು ಅಂತ ರಾಸಮಣಿಗೆ ಹೇಳಿದ. ನೋಡ್ತೀನಿ ಬಂದ್ಲಾಕೆ. ಒಂದು ದಿವಸ ರಾಣಿ ರಾಸಮಣಿ ದಕ್ಷಿಣೇಶ್ವರಕ್ಕೆ ಬಂದಳು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಆ ಭವತಾರಿಣಿ ದೇವಸ್ಥಾನ ಒಳಗೆ ಬಂದಳು. ಒಳಗೆ ಬರುವಾಗ ಅಲಂಕಾರ ಅರ್ಚನೆ ಎಲ್ಲ ಮುಗಿದು ಹೋಗಿತ್ತು ಪೂಜೆದು. ಆಕೆನೇ ಕಟ್ಟಿದವಳಲ್ಲ, ಯಜಮಾಂತಿ ಆಕೆನೇ. ಆ ಗರ್ಭಗುಡಿಗೆ ಬಂದು ನಮಸ್ಕಾರ ಮಾಡಿದ್ಲು. ಕೂತ್ಕೊಂಡ ದೇವರ ಮುಂದೆ ಕೂತ್ಕೊಂಡ್ರು. ಆಕೆ ಪ್ರತಿ ಸಲ ಬಂದಾಗ ಒಂದೇನು ಹವ್ಯಾಸ ಅಂದರೆ, ಬಂದ ತಕ್ಷಣ ಈ ಪೂಜಾರಿಗೆ ಹಾಡು ಅಂತ ಹೇಳಬೇಕು. ಇವ್ರು ಹಾಡು ಕೇಳೋಕೆ ಭಾಳ ಇಷ್ಟ ಆಕೆ. ಅದಕ್ಕೆ ಹೇಳಿದ್ಲಂತೆ, ಹೂವಿನ ರಾಶಿ ಇಟ್ಕೊಂಡು, ಸಾಮಾನ್ಯ ನೋಡಿ ದೇವ್ರ ಮುಂದೆ ಪೂಜೆ ಖಾಲಿ ಕೊಡಲ್ಲ ಹೆಣ್ಮಕ್ಳು,
ಆ ಹೂವಿನ ಮಾಲೆ ಮಾಡಬೇಕು ಅಂತ ಒಂದು ಹೂ ಇಟ್ಕೊಂಡು ಗಂಟು ಹಾಕ್ಕೊಂಡು ದಾರ ಕಟ್ಕೊಂಡು ಮಾಲೆ ಕಟ್ತಾಯಿದ್ಲು. ಒಂದು ಹಾಡು ಹೇಳಿ ಎಂದ್ಲು ರಾಮಕೃಷ್ಣರಿಗೆ. ಅವ್ರು ತಕ್ಷಣ ಒಪ್ಕೊಂಡ್ರು, ಚಂದ ಹಾಡೋಕ್ಕೆ ಶುರು ಮಾಡಿದರು. ಅವ್ರದ್ದು ಹಾಡೇ ಚಂದ, ಅದರಲ್ಲಿ ಆ ಧ್ವನಿಯೊಳಗಿರುವಂಥ ಅರ್ಥತೆ ಇದೆಯಲ್ಲ ಅದು ಭಾಳ ಚಂದ. ನಾನು ಯಾವಾಗಲೂ ಹೇಳ್ತೇನೆ, ಆಸಾಮಿ ಕವಿ, ಆಸಾಮಿ ಹಾಡುಗಾರಿದ್ರು, ಯಾರದು ಫೇಮಸ್ ಭೂಪೇನ್ ಹಜಾರಿಕಾ. ಅದ್ಭುತ ಹಾಡು. ಭೂಪೇನ್ ಹಜಾರಿಕಾ ತಾವು ಕೇಳಿದಿರಲು ಗೊತ್ತಿಲ್ಲ, ಗಂಗಾ ತೂ ಬೆಹತಿ ಹೇ ಕೇವು ಅಂತ ಒಂದು ಹಾಡಿದೆ. ಗಂಗೆ ಯಾಕೆ ಹರಿತೀಯಮ್ಮ ನೀನು, ನಮ್ಮಂಥ ಪಾಪಿಗಳ ಜಮೀನಲ್ಲಿ ಯಾಕೆ ಬಂದೆ ನೀನು ಅಂತ. ಸ್ವರ್ಗದಲ್ಲಿದ್ದವಳು ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಬಂದು ನೀನು ಕೊಳಕಾಗಿ ಹೋದೆಲ್ಲ ಇಲ್ಲಿ ಅಂತ. ಆ ಹಾಡು ಬೇಕಾದಷ್ಟು ಜನ ಹಾಡಿದ್ದಾರೆ. ಭೂಪೇನ್ ಹಜಾರಿಕಾ ಹಾಡಿದಾಗ ಒಂಥರ ಧ್ವನಿನೇ ಕೇಳಿಸುತ್ತೆ. ಆ ಧ್ವನಿಯಲ್ಲಿರುವಂಥ ಆರ್ಥತೆ ಇದೆಯಲ್ಲ ಅದು ಮುಟ್ಟುತ್ತೆ ಎಲ್ಲರೂ. ಆ ಧ್ವನಿಗೆ ಸ್ಪೆಷಾಲಿಟಿ ಅದು. ಕೆಲವರು ಧ್ವನಿಯೆಲ್ಲ ಇದ್ದಿರೋ ಗಿಫ್ಟ್ ಇರುತ್ತೆ, ಅದು ಮಾತಾಡಿದ ಟಕ್ ಅಂತ ಹೃದಯಕ್ಕೆ ಮುಟ್ಟುತ್ತೆ. ಆ ಥರದ್ದು ರಾಮಕೃಷ್ಣನ ಧ್ವನಿಯಲ್ಲಿ ಆರ್ಥತೆ ಇತ್ತು. ಯಾಕಂದರೆ ಭಕ್ತಿ ತನ್ಮಯತೆ ಇದೆಯಲ್ಲ, ಹಾಗೆ ಹಾಡ್ತಿದ್ರು, ತುಂಬ ಚೆಂದಾಗಿ ಹಾಡ್ತಿದ್ರಂತೆ. ಈಕೆ ಹಾಡು ಕೇಳಿಸ್ಕೊತಿದ್ದಾಳೆ. ಆದರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿರೋರಿಗೆ ಒಂದು ಕೆಲಸ ಒಂದೇ ಕೆಲಸ ಒಂದು ಸಲ ಮಾಡೋಕ್ಕಾಗಲ್ಲ, ನಾಲ್ಕು ಕೆಲಸ ಒಂದೇ ಸಲ ಮಾಡಬೇಕು ಅವ್ರು. ದೊಡ್ಡ ಜಮೀನ್ದಾರಿಣಿ, ಯಾವುದೋ ಒಂದು ವ್ಯಾಜ್ಯ ಇದ್ದೇ ಇರುತ್ತೆ. ರಿಯಲ್ ಎಸ್ಟೇಟ್ ಅಂದಮೇಲೆ ಸ್ವಲ್ಪ ಕಾಂಪ್ಲಿಕೇಶನ್ ಇರೋದೆ. ಆಕೆದು ಮಾಡ್ಬೇಕಾದ್ರೆ ಯಾವುದೋ ಒಂದು ಕೇಸ್ ಇತ್ತಂತೆ. ಅವತ್ತೇ ಕಲ್ಕತ್ತಾ ಕೋರ್ಟಲ್ಲಿ ತೀರ್ಮಾನ ಆಗೋದಿತ್ತು. ಬ್ಯಾಕ್ ಆಫ್ ದಿ ಮೈಂಡ್, ಮನಸ್ಸಲ್ಲಿ ಇದ್ದೇ ಇರುತ್ತೆ ಚಿಂತೆ. ಅದು ಹೂ ಕಟ್ತಾ ಇದ್ದಾಳೆ, ಕೈಯಿಂದ ಹೂ ಕಟ್ತಾಳೆ, ಕಿವಿಯಿಂದ ರಾಮಕೃಷ್ಣರ ಹಾಡು ಕೇಳ್ತಿದ್ದಾಳೆ. ತಲೆ ಒಳಗೆ ಕೋರ್ಟಲ್ಲಿ ತೀರ್ಮಾನ ಏನಾಗುತ್ತೋ ಏನೋ ಅಂತ ವಿಚಾರ ಬಂತು. ಈ ನಮಗೆ ಹ್ಯಾಬಿಟ್ ಇರುತ್ತೆ ನೋಡಿ, ಮೆಕ್ಯಾನಿಕಲಿ ಕೆಲಸ ಮಾಡ್ತಿರ್ತೀವಿ ನಾವು. ಮಾಡುವಾಗ ತಲೆ ಎಲ್ಲೋ ಇರುತ್ತೆ. ನಾನು ಯಾವಾಗಲೂ ಹೇಳೋದು ಇದನ್ನು, ಹೊಸದಾಗಿ ಕಾರ್ ಕಲಿತ್ರೆ, ಡ್ರೈವಿಂಗ್ ಕಲಿತ್ರೆ, ಸ್ಕೂಟರ್ ಡ್ರೈವಿಂಗ್ ಕಲಿತಾಗ ಮೊದಲಿನ 2 ದಿವಸ ಭಾಳ ಕಷ್ಟ. ನಾನು ಯಾವಾಗಲೂ ಸೈಕಲ್ ಕಲಿಯೋದಿದೆಯಲ್ಲ ಭಾಳ ಕಷ್ಟದ ಕೆಲಸ ಅದು. ಜಗತ್ತಲ್ಲಿ ಎಲ್ಲರೂ ಸೈಕಲ್ ಕಲಿಯೋದು ಒಂದೇ ರೀತಿ, ಬೇರೆ ರೀತಿ ಇಲ್ಲ. ಕಲಿಬೇಕು ಅಂದಾಗ ಯಾರೋ ದೊಡ್ಡವರು ಬರ್ತಾರೆ, ಹ್ಯಾಂಡ್ಲು ಸೀಟ್ ಹಿಡಿತಾರೆ, ಕೂಡಿಸ್ತಾರೆ, ನಿಮ್ಮನ್ನು ತಳ್ಕೊಂಡು ಹೋಗ್ತಾರೆ. ಏನು ಜೀವನ ಪರ್ಯಂತ ತಳ್ಳೋಕ್ಕಾಗತ್ತಾ? 1-2 ದಿವಸ ತಳ್ತಾರೆ, ಮುಂದೆ ಹ್ಯಾಂಡ್ಲ್ ಬಿಡ್ತಾರೆ, ಸೀಟ್ ಒಂದೇ ಹಿಡ್ಕೊಂಡಿರ್ತಾರೆ. ಕೈಯಲ್ಲಿ ಗೊತ್ತಾಗುತ್ತೆ ಗ್ರಿಪ್ಪಲ್ಲಿ ಅವರಿಗೆ ಬ್ಯಾಲೆನ್ಸ್ ಆಗಿದೆಯೋ ಇಲ್ಲೋ ಅಂತ ತಳ್ತಾ ಇರ್ತಾರೆ. ನಾ ಮೇಲೆ ಕೂತು ಹಿಂಗೆ ಹಿಡ್ಕೊಂಡಿರ್ತೀನಿ ಹ್ಯಾಂಡ್ಲು. 1-2-3 ದಿವಸ ಆದಮೇಲೆ ಹಿಡ್ಕೊಂಡವ್ರಿಗೆ ಗೊತ್ತಾಯ್ತು ಬ್ಯಾಲೆನ್ಸ್ ಬಂದಿದೆ ಇವನಿಗೆ ಅಂತ, ತಳ್ಳಿ ನಿಂತ್ಕೊಂಡ್ಬಿಡ್ತಾರೆ ಅಲ್ಲಿ ಅವರು. ನಾ ಕೂತವ್ನು ಹಿಡ್ಕೊಂಡಿದ್ದಾರೆ ಅಂತ ನಿಂತ್ಕೊಂಡಿರ್ತೀನಿ. ಹಿಂಗೆ ಹೋಗ್ತಾ ಇರುತ್ತೆ. ಯಾವಾಗಲೂ ಒಂದ್ಸಲ ಯಾರೋ ಇಲ್ಲ ಅನ್ಸ್ಬಿಡ್ತೇವೆ, ಓಹೋ ನೋಡ್ಕೊಂಡು ದಪ್ಪ ಅಂತ ಬೀಳುತ್ತೆ ಕೆಳಗಡೆ. ಒಂದು ಹೆಸಲಾಗುತ್ತೆ. ಮುಂದೆ ಒಂದು ಸಲ ಸೈಕಲ್ ಓಡ್ಸೋಕೆ ಬಂದಲ್ಲಿ ಏನು ಸಂಭ್ರಮ, ಏನು ಖುಷಿ ಅದು. ಅಬ್ಬಾ, ಮಕ್ಕಳಿಗೆ ನೋಡಿ ಸೈಕಲ್ ಕೊಡಿಸಿ ನೋಡಿ ಎಷ್ಟು ಒಬೀಡಿಯಂಟ್ ಮಕ್ಕಳಾಗ್ತಾರೆ ಅವರು. ಕೆಲಸ ಮಾಡ್ಕೊಂಬಿಡ್ತೀನಿ ನಾನು. ಯಾಕಂದರೆ ನಿಮ್ಮ ಕೆಲಸ ಮಾಡೋದು ಮುಖ್ಯ ಅಲ್ಲ, ಸೈಕಲ್ ಹೊಡಿಬೇಕು ಅವರು. ಸ್ವಲ್ಪ ದಿವಸ ಸೈಕಲ್ ಬೋರ್ ಆಗುತ್ತೆ. ಅಯ್ಯೋ ಅಪ್ಪಿದೆ, ಹೋಗೋಕ್ಕಾಗಲ್ಲ, ಮೋಟ್ರ್ ಸೈಕಲ್ ಬೇಕು ಅನಿಸುತ್ತೆ. ಸ್ಕೂಟ್ರ್ ಹೊಡಿಬೇಕಾದ್ರೆ ಕಷ್ಟ, ಕಾರ್ ಓಡಿಸೋದು ಇನ್ನೂ ಕಷ್ಟ. ಮೊದಲೇ ಸಲ ಹೋದಾಗ ಇರೋದು 2 ಕಾಲು, ಅಲ್ಲಿ 3 ಇದ್ದಾವೆ. ಆಟೋಮ್ಯಾಟಿಕ್ ಇಲ್ಲದೆ ಹೋದರೆ 3 ಇದ್ದಾವೆ. ಕಾರು, ಎಕ್ಸಲರೇಟ್ರು, ಬ್ರೇಕು, ಕ್ಲಚ್ಚು 3 ಇದ್ದಾವೆ. 2 ಕಾಲು ಹೆಂಗೆ ಆಪ್ರೇಟ್ ಮಾಡೋದು, ಅದನ್ನು ಯಾವ್ದು ಒತ್ತೋದು ಇನಿಷಿಯಲಿ ಆಗುತ್ತೆ. ಒಂದು ಸಲ ಎಕ್ಸ್ಪರ್ಟೈಸ್ ಆದಮೇಲೆ ನೋಡ್ಬೇಕದನ್ನು. ಅವನು ಡ್ರೈವರ್ ಓಡಿಸ್ತಾ ಇರ್ತಾನೆ, ಮಾತಾಡ್ತಾನೆ, ಮಾಡ್ತಾನೆ, ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೋತಾನೆ, ಹಿಂದೆ ಯಾರಿದ್ದಾರೆ ನೋಡ್ತಾನೆ, ಅಲ್ಲಿ ನಮಗೆ ಗಾಬರಿ, ಮುಂದೋಡು ಮರ ಮುನ್ನೋಡು ಅಂತ ಹೇಳ್ತೀವಿ. ಯಾಕಂದ್ರೆ ಅವನಿಗೆ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾನೆ ಅವನು. ಮಾಡ್ತಾ ನಿಮಗೂ ಅನುಭವ ಆಗಿರ್ಬೇಕು ನೋಡಿ. ನೀವು ಸ್ಕೂಟರ್ ಮೇಲೆ ಮನೆಗೆ ಹೋಗ್ತಿರ್ಬೇಕಾದ್ರೆ ಮನೇಲಿ ಹೇಳ್ತಾರೆ, ದಾರಿಯಲ್ಲಿ ಬರ್ತಾ ಅಂಗಡಿಯಲ್ಲಿ ಅವ್ನು ಸಾಮಾನು ತೊಗೊಂಬನ್ನಿ ಅಂದಿರ್ತಾರೆ. ನೀವು ಅಂಗಡಿ ಮುಂದೆನೇ ಹೋಗಿರ್ತೀರಿ, ನೆನಪೇ ಆಗಲ್ಲ, ಸೀದಾ ಮನೆ ಮುಟ್ತೀರಿ. ಅಂದರೆ ಡ್ರೈವಿಂಗ್ ಕೂಡ ಮೆಕ್ಯಾನಿಕಲ್ ಆಗಿ ಹೋಗುತ್ತೆ. ದೊಡ್ಡವರು ಹೈಯರ್ ಪೊಸಿಷನಲ್ಲಿ ಇರ್ತಾರಲ್ಲ, ಅವ್ರು ಕೆಲವೊಂದು ಸಲ ಮೆಕ್ಯಾನಿಕಲಾಗಿ ಕೆಲಸ ಮಾಡ್ತಾರೆ. ಆಕೆ ಯಾಂತ್ರಿಕವಾಗಿ ಹೂ ಕಟ್ತಾ ಇದ್ಲು, ಯಾಂತ್ರಿಕವಾಗಿ ಕೇಳಿಸ್ಕೊತಾ ಇದ್ಲು, ಅದರ ಮನಸ್ಸಲ್ಲಿತ್ತು. ಸ್ವಲ್ಪ ಹೊತ್ತು ನಡೆದಿತ್ತಿದು, ತಕ್ಷಣ ಯಾರೋ ಜೋರಾಗಿ ಕೂಗಿದಂಗೆ ಆಯ್ತಂತೆ. ಛೇ, ಇಲ್ಲಿಯೂ ಅದೇ ಯೋಚನೆನಾ ಅಂದಂಗೆ ಆಯ್ತಂತೆ. ಯಾರಂದರು ಅಂತ ನೋಡಿದರೆ ರಾಮಕೃಷ್ಣ ಎದ್ದು ನಿಂತು ಪಟಾರ್ ಅಂತ ಕಪಾಳಿ ಹೊಡೆದ್ರು 2 ಏಟು. ಆಕೆ ಕಪಾಳಿಗೆ 2 ಏಟು ಹೊಡೆದು ಮತ್ತೆ ಕೂತ್ಕೊಂಡ್ಬಿಟ್ರು. ಕಣ್ಣು ಮುಚ್ಕೊಂಡು ಕೂತಿದ್ದಾರೆ, ಮತ್ತು ನಂಗೆ ನಗ್ತಾ ಇದ್ದಾರೆ. ಉಳಿದವ್ರಿಗೇನು ಶಾಕ್ ಆಗಬೇಕಲ್ಲ. ಓನರ್ ಆಫ್ ದಿ ಟೆಂಪಲ್ ಆಕೆ, ದೇವಸ್ಥಾನ ಕಟ್ಟಿದವಳು ಯಜಮಾಂತಿ, ರಾಣಿ ರಾಸಮಣಿ, ಆಕೆ ಕಪಾಳಿಗೆ ಹೊಡೆಯೋದು ಅರ್ಚಕ ಹುಚ್ಚ. ಅವ್ರಂದ್ರು ಗ್ಯಾರಂಟಿ ಗೊತ್ತಾಯ್ತು, ರಾಣಿ ರಾಸಮತಿ ಹೊರಗೆ ಹಾಕಿಬಿಡ್ತಾಳೆ ಇವನ್ನ, ರಾಸಮಣಿ. ಯಾಕಂದರೆ ರಾಣಿಗೆ ಹೊಡೆಯುವಂಥ ಹುಚ್ಚೇನ್ರಿ ಇವನಿಗೆ. ಹುಚ್ಚಿತ್ತು ಮೊದಲು, ತೀರಾ ಹೆಚ್ಚಾಗ್ಬಿಟ್ಟಿದೆ ಈಗ. ಹೊಡಿತಾರೆ ಅಂತ ತಿಳ್ಕೊಂಡು ಉಳಿದವರೆಲ್ಲ ನೋಡ್ತಾಯಿದ್ರು. ಕೆಲವರು ದ್ವಾರಪಾಲಕರು ಇರ್ತಾರಲ್ಲ, ದ್ವಾರಪಾಲಕರು, ಚೌಕಿದಾರರು ಎಲ್ಲರೂ ಓಡಿ ಬಂದರು. ಆ ಹುಚ್ಚನ್ನು ಹಿಡ್ಕೋಬೇಕು, ಅವನ್ನ ಹಿಡ್ಕೊಂಡು ಶಿಕ್ಷೆ ಕೊಡಬೇಕು ಅವನಿಗೆ ಅಂತ ಓಡಿ ಬಂದರು. ಒಂದು ಕ್ಷಣ ಶಾಕ್ ಆಗಿಬಿಡ್ತು ರಾಸಮಣಿಗೆ. ಯಾರಾದರೂ ಕೆನ್ನೆ ಹೊಡೆದ್ರೆ ಅಷ್ಟೇ ಶಾಕ್ ಆಗಲ್ವಾ? ಅದು ಎಲ್ಲೋ ವಿಚಾರ ಮಾಡ್ತಿದ್ದಾಳೆ.
ಶಾಕ್ ಆದಾಗ ನಿರ್ಕೋರಾತು. ಯಾರು ಹೊಡೆದು ನೋಡ್ತಾರೆ, ಮುಂದೆ ರಾಮಕೃಷ್ಣ ಕೂತಿದ್ದಾರೆ, ಕಣ್ಣು ಮುಚ್ಕೊಂಡಿದ್ದಾರೆ, ನಗ್ನಗ್ತಾ ಇದ್ದಾರೆ, ಹಾಡ್ತಿದ್ದಾರೆ ಹಾಗೇನೆ. ಆಕೆ ಗೊತ್ತಾಯ್ತು ಹೊಡೆದಿದ್ದೀವ್ರೆ. ನೋಡಿದ್ರು ಸುತ್ತಮುತ್ತಲ ಉಳಿದವರೆಲ್ಲ ಚಾರ್ಜ್ ಮಾಡೋಕೆ ರೆಡಿ ಆಗಿದ್ದಾರೆ. ರಾಣಿ ರಾಸಮಣಿ ಸ್ವಲ್ಪ ಹಿಂಗೆ ಕಣ್ಣು ಮಾಡಿದ್ರು ಸಾಕು, ಹಿಡ್ಕೊಂಡು ಹೊಡ್ಕೊಂಡು ಹೋಗ್ತಿದ್ರು ಇವ್ರನ್ನೆಲ್ಲ ಹೊರಗಡೆ. ಆಕೆ ತಕ್ಷಣ ಗೊತ್ತಾಯಿತು, ಏನು ಮಾಡ್ತಾರಪ್ಪ, ಏನಾದರೂ ಮಾಡಿಬಿಟ್ಟಾರೆ ಇವರು ಅಂಥೇಳಿ ತಕ್ಷಣ ಗಂಭೀರವಾದ ಧ್ವನಿಯಲ್ಲಿ ಹೇಳಿದ್ಲಂತೆ, ಯಾರೂ ಭಟ್ಟಾಚಾರ್ಯನ ಮುಟ್ಟಬೇಡಿ, ಅವ್ರು ಮಾಡಿ ಸರಿಯಾಗಿದೆ, ನೀವೆಲ್ಲ ಹೋಗಿ ಅಂತ ಹೇಳಿದ್ಲಂತೆ. ಆಕೆಗೆ ಆಶ್ಚರ್ಯ ಆದದ್ದೇನು ಅಂದರೆ, ನನ್ನ ತಲೆಯಲ್ಲಿ ಕೋರ್ಟಿನ ವಿಚಾರ ಇದೆ ಅಂತ ಅವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ನಾನು ತಪ್ಪು ಮಾಡಿದ್ದು, ತಪ್ಪು ನಾನು ಮಾಡಿದ್ದೇನೆ. ಅವ್ರು ನಾನೇ ಹೇಳಿದ್ದು, ಕಾಳಿ ಸನ್ನಿಧಾನದಲ್ಲಿ ಕೂತಿದ್ದೇನೆ, ಜಗನ್ಮಾತೆ ಸನ್ನಿಧಾನದಲ್ಲಿ ಕೂತಿದ್ದೇನೆ, ಭಕ್ತಿ ಹಾಡುಗಳನ್ನು ಕೇಳ್ತಾ ಇದ್ದೇನೆ, ತಾಯಿಗೋಸ್ಕರ ಮಾಲೆ ಮಾಡ್ತಾ ಇದ್ದೇನೆ. ನನ್ನ ಮನಸ್ಸಿಲ್ಲಿಲ್ಲ, ಮನಸ್ಸಲ್ಲಿ ಕೋರ್ಟಲ್ಲಿದೆ. ಈ ದೈವ ಸನ್ನಿಧಾನದಲ್ಲಿದ್ದಾಗಲೂ ಕೂಡ ನನ್ನ ಲೌಕಿಕ ಚಿಂತೆ ಬಿಡಲಿಲ್ಲಲ್ಲ ನನ್ನ. ಅದಕ್ಕೆ ತಾಯಿ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾಳೆ ನನಗೆ, ಅವರ ಮೂಲಕ ಕೊಟ್ಟಿದ್ದಾಳೆ. ತಾಯಿ ತಾನಾಗೆ ಬಂದು ಹೊಡೆಯಲ್ಲ, ಅರ್ಚಕರ ಮೂಲಕ ಹೊಡೆಸಿದ್ದಾಳೆ, ಸರಿ ಆಯ್ತು ನನಗೆ ಅಂತಂತೆ. ಆದರೆ ಆಕೆಗೆ ಆಶ್ಚರ್ಯ ಆದದ್ದು, ಹಾಗಾದರೆ ಈತ ಸಾಮಾನ್ಯ ಪೂಜಾರಿ ಅಲ್ಲ, ಆತ ದೇವರನ್ನು ಅರ್ಥ ಮಾಡ್ಕೊಂಡಿದ್ದಾನೆ, ನನ್ನೂ ಅರ್ಥ ಮಾಡ್ಕೊಂಡಿದ್ದಾನೆ. ದೇವರದಂತ ಅರ್ಥ ಮಾಡ್ಕೊಂಡು ಪೂಜೆ ಮಾಡ್ತಾನೆ, ತನ್ಮಯತೆಯಿಂದ ಪೂಜೆ ಮಾಡ್ತಾನೆ. ಅದು ಜೀವ ಇರುವಂಥ ತಾಯಿ ಥರ ಮಾತಾಡುವಾಗ ಮಾತಾಡ್ತಾನೆ. ಈ ನನ್ನ ಕೆನ್ನೆಗೆ ಹೊಡೆದಾಗ ನನ್ನ ಮನಸ್ಸಿಂದು ಗೊತ್ತಾಗಿದೆ ಆತನಿಗೆ, ಆದ್ದರಿಂದ ಈತ ಭಾಳ ದೊಡ್ಡವನು ಅಂತ ಹೇಳಿ ದೂರಿಂದ ನಮಸ್ಕಾರ ಮಾಡಿ ಹೊರಟು ಬಿಟ್ಲಂತೆ. ಉಳಿದವ್ರಿಗೆ ಭಾರಿ ಸಂಕಟ ಆಯಿತು. ಇನ್ನೇನು ಮಾಡೋದ್ರಿ, ಮಥುರಾನಾಥನಿಗೆ ನಾವು ನಮಸ್ಕಾರ ಮಾಡಿ ಹೋದ, ಈಕೆ ಕೆನ್ನೆಗೆ ಹೊಡೆದ ಹುಚ್ಚ ಅರ್ಚಕ. ಅದು ಈಕೇನು ಮಾಡಲಿಲ್ಲ, ಮತ್ತು ನಮಸ್ಕಾರ ಮಾಡಿ ಒಳ್ಳೇದಾಯ್ತು ಅವ್ರು ಮಾಡಿದ್ದು ಅಂತ ಹೋಗ್ತಾಳೆ. ಇದು ನೋಡಿ ಉಳಿದವ್ರಿಗೆ ವಿಷಾದ ಆಯಿತು. ರಾಮಕೃಷ್ಣನ ಮನಸ್ಥಿತಿ ದಿನ 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 ಹತಾಶೆಗೆ ಹೋಗ್ತಾಯಿತ್ತು, ಇನ್ನೇನು ಕುಸಿದೇ ಬಿಡ್ತಾರೆ ಅನ್ನೋ ಹಂಗೆ ಆಗ್ತಿತ್ತು. ಮಥುರಾನಾಥ ರಾಣಿಗೆ ಹೇಳಿದ, ಏನಾದರೂ ಮಾಡಬೇಕು, ನೋಡಪ್ಪ ಏನು ಮಾಡ್ತೀನಿ ನೋಡಿ ನೀನೇ ಅಂತ ಹೇಳಿದ್ರು. ಆತ ತನ್ನ ಸ್ನೇಹಿತರ ಜೊತೆಗೆ ವಿಚಾರ ಮಾಡಿದ. ಅವ್ರಿಗೆ ಸಮಸ್ಯೆ ಮೂಲ ತಿಳಿತಂತೆ, ಹೊಳ್ದಂಗೆ ಆಯ್ತು, ಅಟ್ಲೀಸ್ಟ್ ಹೊಳಿತೋ ಇಲ್ಲೋ. ಸಮಸ್ಯೆ ಮೂಲ ಏನು ರಾಮಕೃಷ್ಣರದು ಅಂತ. ರಾಮಕೃಷ್ಣರು ಕಟ್ಟುನಿಟ್ಟಿನ ಬ್ರಹ್ಮಚರ್ಯ ಪಾಲಿಸ್ತಾ ಇದ್ದಾರೆ. 20 ರಿಂದ 21 ವರ್ಷ ಅವ್ರಿಗೆ ಅವಾಗ. ಈ ಹುಡುಗನಿಗೆ ಬ್ರಹ್ಮಚರ್ಯ ಬಿಗಿ ಹಿಡ್ಕೊಂಡಿರೋದ್ರಿಂದ ಈ ಮನಸ್ಸು ಏರ್ಪೇರ್ ಆಗ್ತಾ ಇದೆ. ಆ ಬ್ರಹ್ಮಚರ್ಯ ಸ್ವಲ್ಪ ಅಲುಗಾಡಿಸ್ಬಿಟ್ರೆ ಹಾದಿ ಬರ್ತಾರೆ ಇವರು. ಇದು ಯಾವ ಯೋಜನೆ ಮಾಡ್ತೀವಿ ನಾವು ಹೆಂಗೆ ಗೊತ್ತಾಗಲ್ಲ. ಹಂಗೆ ವಿಚಾರ ಮಾಡಿಕೊಂಡ ಮಥುರಾಥ ಸೊಲ್ಯೂಷನ್ ಮಾಡ್ತೀನಿ ಅಂದ್ಕೊಂಡ. ಒಂದು ದಿವಸ ರಾಮಕೃಷ್ಣರು ತಮ್ಮ ಕೋಣೆಯಲ್ಲಿ ಏಕಾಂಗಿಯಾಗಿದ್ದಾರೆ. ಏಕಾಂಗಿಯಾಗಿದ್ದಾಗ ಇಬ್ಬರು ಅತ್ಯಂತ ರೂಪವತಿಯಾದ ತರುಣಿಯರು ರೂಮ್ನಾಗ ಬಂದರು. ಇವ್ರು ಯಾರು ಅಂದರೆ ಮಥುರಾನಾಥ ದುಡ್ಡು ಕೊಟ್ಟು ಕಳಿಸಿದಂಥ ಇಬ್ಬರು ವೇಶ್ಯರು. ರಾಮಕೃಷ್ಣಗೆ ಅದು ಗೊತ್ತೂ ಆಗಲ್ಲ, ಮಗುನೇ ಅವರು. ಅವರಿಬ್ಬರು ಹೆಣ್ಮಕ್ಳು ಒಳಗೆ ಬಂದ ತಕ್ಷಣ ಇವ್ರು ಏನು ಮಾಡ್ಬೇಕ್ರಿ, ಇವರು ನೀವು ಯಾರು ಏನು ಅಂತ ಕೇಳಲೇ ಇಲ್ಲ. ತಡಕ್ಕೆ ಇದ್ಬಿಟ್ಟು ಅಮ್ಮ 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 ಅಂತೇಳಿ ಕಾಲು ಹಿಡ್ಕೊಂಡ್ಬಿಟ್ರು ಅವರಿಬ್ಬರದು. ಇನ್ನು ಅವ್ರು ಏನು ಮಾಡಬೇಕು, ಇವರಿಗೆ ಜಗನ್ಮಾತೆ ನೋಡ್ದಂಗೆ ಆಗ್ಬಿಡ್ತು. ಅವ್ರು ನೋಡಿದ ತಕ್ಷಣ ಇಬ್ಬರದು ಕಾಲು ಹಿಡ್ಕೊಂಡು ಅಮ್ಮ ಅಮ್ಮ ಬಂದದ್ದು ಭಾಳ ಸಂತೋಷ ಆಯಿತು ಅಂತ ಕಾಲು ಮುಟ್ಬಿಟ್ರು. ಅವರಿಬ್ಬರು ಹೊರಗೆ ಓಡಿಬಿಟ್ರು. ಓಡಿಬಿಟ್ಟು ಹೊರಗೆ ಹೋಗಿ ಅವ್ನು ನಿಂತಿದ್ನಲ್ಲ ಹೊರಗಡೆ ಮಥುರಾನಾಥ, ಚೇನಿಯನ್ ಮನಸ್ಸಿಗೆ ಬೆಂಕಿ ಹಾಕ, ಅಷ್ಟು ಒಳ್ಳೆಯ ಸಂತರಂಗಿದ್ದಾರೆ, ಅವ್ರ ಕಡೆ ಕಳಿಸ್ತೀವಲ್ಲ ನಮ್ಮನ್ನು, ನರಕಕ್ಕೆ ಹಾಕ್ತೀಯ ನಮ್ಮನ್ನು ನೀನು. ನಾವು ವೈಶ್ಯರು ಇರ್ಬೋದು, ಆದರೆ ಇಂಥ ಮನುಷ್ಯರ ಜೊತೆ ಕೆಟ್ಟ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾವು ನಿನಗೆ ನಾಚಿಕೆ ಬರಬೇಕು ಅಂತ ಬೈದು ಹೋಗ್ಬಿಟ್ರು. ಇದು ಯಾಕೆ ಹೇಳ್ತೀನಿ ಅಂದರೆ, ನಾವು ಯಾವುದೋ ಸಮಸ್ಯೆಗೆ ಯಾವುದೋ ಪರಿಹಾರ ಹುಡುಕ್ತೀವಿ ಅಲ್ವಾ. ಇವ್ನು ಪರಿಹಾರ ಅಂದ್ಕೊಂಡಿದ್ದ, ಪರಿಹಾರ ಅಲ್ಲ, ಅದು ಅನಾಹುತ. ಅದು ಕೆಲವೊಂದು ಸಲ ಹಾಗಾಗತ್ತೆ ಜೀವನದಲ್ಲಿ. ಯಾವುದೋ ಸಮಸ್ಯೆಗೆ ನಾವು ಪರಿಹಾರ ಕರೆಕ್ಟಾಗಿ ಹಿಡ್ಕೊಂಡಿದ್ದೀವಿ ಅಂತೀವಿ, ಸಮಸ್ಯೆ ಇರೋದೇ ಒಂದು ಕಡೆ, ಪರಿಹಾರ ಒಂದು ಕಡೆ ಹುಡುಕ್ತಾ ಇರ್ತೀವಿ ನಾವು. ಮನುಷ್ಯ ಇದ್ದ, ಚೆನ್ನಾಗಿ ಆರೋಗ್ಯವಂತ ಮನುಷ್ಯ. ಇತ್ತೀಚೆಗೆ ಒಂದು 2-3 ತಿಂಗಳಿಂದ ಅವನಿಗೆ ಉಸಿರುಗಟ್ಟದಂಗೆ ಆಗೋದು, ಉಸಿರಾಡಿಸ್ಬೇಕಾದ್ರೆ ಕಷ್ಟ ಅನಿಸೋದು. ಡಾಕ್ಟ್ರ್ ಕಡೆ ಹೋದ, ಒಂದಿಷ್ಟು ಔಷಧಿ ಕೊಟ್ಟರು, ಏನೋ ಕೊಟ್ಟರು. ಒಂದು 4 ದಿವಸ ಸರಿ ಮತ್ತೆ ರೋಗ ಬರೋದು, ಉಸಿರುಗಟ್ಟದಂಗೆ ಆಗೋದು, ಎದೆ ಬಡಿತ ಜಾಸ್ತಿ ಆಗೋದು, ಕಿವಿಯಲ್ಲಿ ಗುಯ್ ಅಂತ ಸಪ್ಪಳ ಬರಬೇಕು. ಎಲ್ಲ ಡಾಕ್ಟ್ರಿಗೆ ತೋರಿಸಿದವ್ರು ಹೇಳಿದರು, ಇಲ್ಲಪ್ಪ ಏನೋ ಪ್ರಾಬ್ಲಮ್ ಇದೆ ಅಂತಿದ್ದು ಅಂತ ಹೇಳಿದರು. ಏನು ಪ್ರಾಬ್ಲಮ್ ಅಂತ ಯಾರೂ ಹೇಳ್ತಾ ಇಲ್ಲ. ಔಷಧಿ ತೊಗೋತಾನೆ, ಒಂದು ದಿವಸ ಕಮ್ಮಿ ಆಗುತ್ತೆ, ಮರುದಿವಸ ಮತ್ತೆ ಜಾಸ್ತಿ ಆಗುತ್ತೆ. ಅವನು ಓಡಾಟ ಕಮ್ಮಿ ಮಾಡಿಬಿಟ್ಟ, ಇನ್ನು ಹೋಗೋದು ಬೇಡ, ಅಕಸ್ಮಾತ್ ಏನಾದರೂ ಆಗಿಬಿಟ್ರೆ ಅಂತ ಕೂತ್ಕೊಂಡ ಮನೇಲಿ. ಒಂದು ದಿವಸ ತುಂಬ ಜಾಸ್ತಿ ಆಯ್ತು ಅದು. ಮತ್ತೊಬ್ಬ ಡಾಕ್ಟ್ರ್ ಕಡೆ ಹೋದ, ಸ್ಪೆಷಲಿಸ್ಟ್, ಸೂಪರ್ ಸ್ಪೆಷಲಿಸ್ಟ್ ಅವರೆಲ್ಲ ಚೆಕ್ ಮಾಡಿ ಹೇಳಿದ್ರಂತೆ, ನೋಡಪ್ಪ ಇದು 10 ಲಕ್ಷ ಜನದಲ್ಲಿ ಒಬ್ಬರಿಗೆ ಬರುವಂಥ ರೋಗ. ಇವನೇನು ಸಂತೋಷ ಪಡಬೇಕೋ ದುಃಖ ಪಡಬೇಕೋ
10 ಲಕ್ಷದಲ್ಲಿ ನಾನೊಬ್ಬ ಸ್ಪೆಷಲ್ ಇದೀನಲ್ಲ ಅಂತ ದುಃಖ ಪಡಬೇಕು, ನನಗೆ ಬಂತ ಇದು ಒಂದು ದುಃಖ ಪಡಬೇಕು, ಏನಿದು ಅಂತ ಕೇಳಿ. ಇಲ್ಲ ಇದೊಂದು ವಿಚಿತ್ರ ಒಂದು ಉದ್ದ ಹೆಸರು ಹೇಳಿಬಿಟ್ರಿ, ಯಾವುದೋ ಒಂದು ರೋಗಕ್ಕೆ ಹೆಸರು ಹೇಳಬೇಕಲ್ಲ, ಯಾವುದೋ ಒಂದು ಹೇಳಿದರು. ಇದು ಹೀಗಾಗಿ ನಿಮ್ಮ ಲಂಗ್ಸ್ ಎಲ್ಲ ತುಂಬ ಇದಾಗ್ಬಿಟ್ಟಿದೆ, ಈ ನೀವು ಬದುಕೋದೇನು ಬಹಳ ಅಂದರೆ 3 ತಿಂಗಳು, ಅದಕ್ಕಿಂತ ಜಾಸ್ತಿ ಬದುಕೋಕ್ಕಾಗಲ್ಲ, ನಿಮ್ಮ ಬಿಲ್ ಎಲ್ಲ ಮಾಡಿಬಿಡಿ, ಏನು ವ್ಯವಸ್ಥೆ ಮಾಡಿ ಚೆನ್ನಾಗಿದ್ಬಿಡಿ, 3 ತಿಂಗಳು ಎಲ್ಲಿ ಹೋಗಬೇಡಿ ಅಂದರು. ಇವನು ಭಾಳ ದುಃಖ ಆಯಿತು, ಚೆನ್ನಾಗೇ ಇದ್ದೆ ನಾನು, ಏಕಾಏಕಿ ಹಿಂಗೇನಾಯ್ತು ನಂದಿದ್ದು ಉಸಿರುಗಟ್ಟು ಹಾಗೆ, ಹೆಂಗೂ ಸಾಯ್ತೀನಿ, ಸಂತೋಷವಾಗಿದ್ದು ಸಾಯೋಣ 3 ತಿಂಗಳಲ್ಲಿ ಅಂತ ಹೋದ. ಆವಾಗೆಲ್ಲ ರೆಡಿಮೇಡ್ ಡ್ರೆಸ್ ಅಲ್ಲ, ಟೇಲರ್ ಕಡೆ ಹೊಲಿಸ್ಬೇಕು ಡ್ರೆಸ್ ಎಲ್ಲ. ಇವ್ನು ಹೋಗಿ ಏನು ಮಾಡಿದ, ಬದುಕೋ 3 ತಿಂಗಳು ಚೆನ್ನಾಗಿ ಬದುಕೋಣ ಅಂತ ಅಂಗಡಿಗೆ ಹೋಗಿ 10 ಶರ್ಟು 10 ಪ್ಯಾಂಟ್ ಆಗೋಷ್ಟು ಡ್ರೆಸ್ ತೊಗೊಂಡ, ಹೊಸದು ಹೊಲಿಸ್ಬೋಣ. ಟೇಲರ್ ಕಡೆ ಹೋದ. ಆ ಹಳೆ ಕಾಲ ಟೇಲರ್ ಹೆಂಗಿದ್ರು ಅಂದರೆ ಒಬ್ಬ ದೊಡ್ಡವನಿರೋನು ಅಳತೆ ತೊಗೊಳ್ಳೋದು, ಹುಡುಗ ಬರ್ಕೋಬೇಕು ನಂಬರ್ಸ್ ಎಲ್ಲ, ಶೋಲ್ಡರ್ ಇಷ್ಟು, ಕೈ ಇಷ್ಟು ಹೇಳ್ತಾರೆ, ಇಷ್ಟು ಇಂಚು ಅಂತ ಬರ್ಕೋಬೇಕು ಅವನು. ಎಲ್ಲ ಹೇಳ್ತಾ ಹೋದ, ಬರ್ಕೋತಾ ಇದ್ದ ಅವನು. ಕಾಲರ್ 17.5 ಅಂತ ಹೇಳ್ದ. ಇವನು ನೋ 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 ಕಾಲರ್ 16.5 ಅಂದ. ಸರ್ ಬೇಡ ಸರ್, ನಿಮ್ಮ ಕುತ್ತಿಗೆ ದಪ್ಪ ಇದೆ, 16.5 ತುಂಬ ಟೈಟ್ ಆಗುತ್ತೆ, 17.5 ಆದರೆ ವಾಸಿ ಸರ್ ಅಂದ. ಶರ್ಟ್ ನಂದು ನಿಂದು, ನಾನು ಇಷ್ಟು ವರ್ಷ ಹಾಕ್ಕೊಂಡು 16.5ನೇ ಹಾಕ್ಕೊಳ್ಳೋದು, ನನಗೆ 16.5ನೇ ಬೇಕು. ಅವಂದ 16 15 ಹೊಲಿತೇನೆ, ನನಗೇನು ತೊಂದರೆ ಇಲ್ಲ, ಆದರೆ 16.5 ಹೊಲಿದ್ರೆ ನಿಮಗೆ ಕುತ್ತಿಗೆ ಹತ್ರ ಬಿಗಿ ಆಗಿಬಿಟ್ಟು ಉಸಿರಾಡ್ಸೋದು ಕಷ್ಟ ಆಗುತ್ತೆ, ಕಿವಿಯಲ್ಲಿ ಗುಯಿ ಏನು ಸಪ್ಪಳ ಬರುತ್ತೆ. ಇವನು ಪ್ರಾಬ್ಲಮ್ ಏನು ಅಂತ ಗೊತ್ತಾದದ್ದು. ಪ್ರಾಬ್ಲಮ್ ಇರೋದು ಟೈಟ್ ಕಾಲರು. ಡಾಕ್ಟ್ರಿಗೆ ಎಲ್ಲ ಕಡೆ ತೋರಿಸ್ಬಿಟ್ಟು 3 ತಿಂಗಳು ಅವಧಿಯನ್ನು ಕೊಟ್ಟು ಕಳಿಸಿದ್ರು. ಇದು ಯಾವಾಗಲೂ ಹೀಗೆ, ನಮ್ಮ ಸಮಸ್ಯೆ ಇರೋದೇ ಬೇರೆ, ನಾವು ಪರಿಹಾರ ಹುಡ್ಕೋದೇ ಬೇರೆ. ಮಥುರಾನಾಥಂದು ಸಂತೋಷವಾದ ಜೀವನ ಕಳೆದವನು, ಶ್ರೀಮಂತಿಕೆಯನ್ನು ಕಳೆದವನು, ಅವನ ತಲೆ ಆ ಕಡೆನೇ ಓಡುತ್ತೆ. ಓಹೋ ಬ್ರಹ್ಮಚರ್ಯದಿಂದ ಇದ್ದದ್ದಿನ ಹಿಂಗೆ ಆಯ್ತಿದ್ದು, ಅದಕ್ಕೊಂದು ಮಾಡಿಸ್ಬೇಕು ಅಂಥೇಳಿ ಇವರು ವೈಶ್ಯರನ್ನು ಕಳಿಸಿದ, ಬೈಸ್ಕೊಂಬಂದ. ಈ ಘಟನೆ ಆದಮೇಲೆ ಹೋಗಿ ರಾಸಮಣಿಗೆ ಹೇಳಿದ್ನಂತೆ, ಹಿಂಗಾಯಿತು ಬೈಸ್ಕೊಂಡೆ ಅವ್ರ ಕಡೆಯಿಂದ ನಾನು ಅಂತ ಹೇಳಿದ್ನಂತೆ. ಆಕೆಂತ ಹುಚ್ಚರಂಗೆ ಅದು ಯಾಕೆ ಮಾಡೋಕ್ಕೆ ಹೋದೆ ನೀನು, ಹಂಗೆಲ್ಲ ಮಾಡಬಾರ್ದು, ಅವ್ರೆಲ್ಲ ದೈವ ಸಾಕ್ಷಾತ್ಕಾರ ಮಾಡ್ಕೊಂಡವ್ರು, ಅವ್ರನ್ನ ಈ ರೀತಿ ಮಾಡೋದಲ್ಲ ಅಂತ ಹೇಳಿದರು. ಇದಾದಮೇಲೆ ರಾಸಮಣಿಗೆ ಮತ್ತು ಮಥುರನಿಗೆ ರಾಮಕೃಷ್ಣರ ಬಗ್ಗೆ ಇದ್ದಂಥ ಗೌರವ ಮತ್ತೆ 100 ಪಟ್ಟು ಹೆಚ್ಚಾಯಿತು ಅಂತ, ತುಂಬ ಹೆಚ್ಚಾಯಿತು ಪ್ರೀತಿ ಅವ್ರ ಬಗ್ಗೆ. ಈ ತುಂಬ ಕಷ್ಟ ಆದಾಗ ಏನು ಮಾಡಿದರು, ಸ್ವಲ್ಪ ಊರಿಗೆ ಹೋಗಿ, ನಾವು ಮಾಡ್ತೀವಲ್ಲ ರೆಸ್ಟ್ ತೊಗೊಳ್ಳಿ, ಸ್ವಲ್ಪ ತುಂಬ ಟೆನ್ಷನ್ ಆಗಿದೆ ವರ್ಕು ಅಂತ, ಕಾಮಾರ್ಪುಕರಿಗೆ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಂಬನ್ನಿ ಅಂತ ಕಳಿಸಿದರು. ಊರಿಗೆ ಬಂದರು. ಅಮ್ಮನಿಗೆ ಖುಷಿ ಆಯಿತು, ನೋಡಿದರು ಹೆಂಗೆ ಸೊರಗಿ ಬಿಟ್ಟಿದ್ದಾನೆ ಹುಡುಗ, ಯಾಕೆ ಹಿಂಗಾಗಿದೆಯೋ ಅಂದರು. ಏನಿಲ್ಲ ಆರಾಮಿದ್ದೀನಿ ಅಂದ. ಅಲ್ಲಿ ಹೋದ್ಮೇಲೆ ಈ ಪೂಜೆ ಗೀಜೆ ಇಲ್ಲಲ್ಲ, ಸ್ವಲ್ಪ ನಿರಾತಂಕ ಆಗಿತ್ತು. ಈ ಭಾವೋನ್ಮತ್ತತೆ ಐತಲ್ಲ, ಉನ್ಮತ್ತತೆ ಐತಲ್ಲ, ಕಮ್ಮಿ ಆಯ್ತು ಸ್ವಲ್ಪ ದಿವಸ. ಒಂದು 4 ದಿವಸ ಶಾಂತವಾಗಿದ್ದರು, ಊಟ ಮಾಡ್ಕೊಂಡು ಆರಾಮಾಗಿದ್ದರು, ಆರೋಗ್ಯ ಸುಧಾರಿಸ್ತು. ಆದರೆ ವಿಚಿತ್ರ, ಸ್ವಭಾವ ಒಂದು ರೀತಿ ಬೇರೆ ಆಗಿಬಿಡ್ತು. ಅನ್ಪ್ರೆಡಿಕ್ಟಬಲ್ ಇದು, ದೊಡ್ಡವ್ರ ಜೀವನ ಯಾವಾಗಲೂ ಹಾಗೆ, ಪ್ರೆಡಿಕ್ಟಬಲ್ ಆದರೂ ನಮ್ಮಂಗೆ ಇರ್ತಾರೆ ಅವರು, ಹಿಂಗಿದ್ದು ಸ್ಟ್ರೇಟ್ ಲೈನ್ ಇದ್ದಂಗೆ, ಅವ್ರು ದೊಡ್ಡವ್ರು ಆಗೋದೇ ಇಲ್ಲ. ಅನ್ಪ್ರೆಡಿಕ್ಟಬಲ್ ಇರ್ತಾರೆ ಅವ್ರು, ಏನು ಮಾಡ್ತಾರೆ, ಎಲ್ಲ ಚೆನ್ನಾಗಿದೆ ಅನ್ನೋ ಹೊತ್ತಿಗೆ ಬೇರೆ ತಂದುಬಿಡ್ತು. ಊರು ಹೊರಗೆ, ಕಾಮಾರ್ಪುಕರ ಹೊರಗೆ ಭೂತೀರ್ ಖಾಲ್ ಅಂತ ಒಂದು ಸ್ಮಶಾನ, ಭೂತೀರ್ ಖಾಲ್ ಅಂದರೆ ಭೂತ ಇರುವಂಥ ಜಾಗ ಅಂತ ಇರಬೇಕದು, ಭೂತೀರ್ ಖಾಲ್ ಅಂತ. ಅಲ್ಲಿ ಇವರು ಅಲ್ಲಿ ಹೋಗೋದು, ಇಲ್ಲಿ ಹೋಗ್ತಿದ್ದಾರೆ ಪಂಚವಟಿಗೆ, ಅದು ಏನು ಸ್ಮಶಾನ ಸ್ನೇಹನೋ ಗೊತ್ತಿಲ್ಲ. ಅಲ್ಲಿ ಹೋದ ತಕ್ಷಣ ಭೂತೀರ್ ಖಾಲ್ಗೆ ಹೋಗೋದು, ರಾತ್ರಿ ಅಲ್ಲಿ ಇದ್ಬಿಡೋದು, ಅಲ್ಲೇ ಜಪ ದಾನ ಪೂಜೆ ಎಲ್ಲ ಅಲ್ಲೇ ಮಾಡೋದು. ರಾತ್ರಿನೂ ಅಲ್ಲೇ ಇರೋಕ್ಕೆ ಶುರು ಮಾಡಿದರು. ಈ ಸ್ಮಶಾನದಲ್ಲಿ ತೀವ್ರವಾದಂಥ ಯೋಗ ಸಾಧನೆಗಳನ್ನು ಮಾಡ್ತಾಯಿದ್ರು ಅಂತ ಹೃದಯ ಬರೀತಾನೆ ಮುಂದೆ. ಹೃದಯನಾಥ್ ಹೇಳ್ತಾನೆ, ಹೃದಯರಾಮ ವಿಚಿತ್ರವಾದಂಥ ಯೋಗ ಸಾಧನೆಗಳನ್ನು ಮಾಡ್ತಿದ್ರು. ಯೋಗ ಸಾಧನೆ ಮಾಡ್ತಾ ಮಾಡ್ತಾ ಅವ್ರಿಗೆ ಯಾವ ಶಕ್ತಿ ಸಿದ್ಧಿ ಆಗಿತ್ತು ಅಂದರೆ, ಭವಿಷ್ಯನ ದರ್ಶನ ಆಗೋಟ್ ಶಕ್ತಿ ಇತ್ತಂತ ಅವ್ರಿಗೆ, ಮುಂದೆ ಏನಾಗ್ತದೆ ಅಂತ ಹೇಳುವಂಥ ಶಕ್ತಿ ಯೋಗ ಸಾಧನೆ ಆಗ ಮಾಡಿತ್ತು, ಆ ಸ್ಮಶಾನದಲ್ಲಿ ಮಾಡ್ತಿರುವಂಥ ಯೋಗ ಸಾಧನೆ. ಆದರೆ ಈ ಸ್ಮಶಾನವಾಸ ವಿಚಿತ್ರ ಸಾಧನೆ, ಮನೆಯವ್ರನ್ನೆಲ್ಲ ಚಿಂತೆ ಹಚ್ಚಲ್ವಾ, ಚಿಂತೆ ಆಗಿಬಿಡ್ತು. 22 ವರ್ಷ ಹುಡುಗ, ಇದಾದರೆ ಏನಪ್ಪ ಗತಿ ಇದು ಅಂತ. ದಕ್ಷಿಣೇಶ್ವರದಲ್ಲಿದ್ದಾಗಂಥ ಆ ಅತ್ಯಂತ ಭಾವಪರತೆ ಉನ್ಮತ್ತತೆ ಇಲ್ಲದೆ ಹೋದರೂ ಕೂಡ ಸ್ಮಶಾನಕ್ಕೆ ಹೋಗೋದು, ಹೆಚ್ಚಿನ ಸಮಯ ಬರೀ ದೇವಿಯರ ಕತೆ ಕಳೆಯೋದು, ಮೈ ಮೇಲೆ ಬಟ್ಟೆ ಎಚ್ಚರನೇ ಇಲ್ಲ, ಹಾಗೆ ಬತ್ತಲೆ ಆಗಿಬಿಡೋದು, ಯಾಕೇನು ಗೊತ್ತಿಲ್ಲ, ಹಾಗಾಗಿ ಎಚ್ಚರನೇ ಇಲ್ಲ ಮೈ ಮೇಲೆ, ಆ ಥರ ಇರೋದು, ಯಾರ ಮಾತು ಕೇಳೋಂಗಿಲ್ಲ. ಇದೆಲ್ಲ ನಡೆದಿತ್ತು. ತಾಯಿ ಚಂದ್ರಮಣಿ ಮತ್ತು ಅಣ್ಣ ರಾಮೇಶ್ವರ ವಿಚಾರ ಮಾಡಿದರು, ಈಗೇನೋ ಆರೋಗ್ಯ ಸುಧಾರಿಸಿದೆ ಒಂದು, ಮತ್ತು ದಕ್ಷಿಣೇಶ್ವರಕ್ಕೆ ಹೋದರೆ ಗತಿ ಏನೇ ಒಂದು, ಇದಕ್ಕೇನಾದರೂ ಒಂದು ಪರಿಹಾರ ಮಾಡಬೇಕು. ಆ ಪರಿಹಾರ ಅವನು ಮಥುರಾ ನೋಡಿದ್ನಲ್ಲ, ಇವ್ರ ಪರಿಹಾರ ಬೇರೆ. ಅಣ್ಣ ಆ ತಾಯಿ ಮತ್ತು ಅವ್ರೇನು ಮಾಡಿದರು,
ಒಂದೇನಾದರೂ ಸೊಲ್ಯೂಷನ್ ಇದೆಯಲ್ಲ. ನಮ್ಮ ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಅದೊಂದಿದೆ. ಏನು ಮಾಡಬೇಕು ಇವನಿಗೆ? ಮದುವೆ ಮಾಡಬೇಕು. ಮದುವೆ ಮಾಡಿದ್ರೆ ಸರಿ ಆಗ್ತಾನೆ ಇವನು ಅಂತ. ನಮ್ಮಲ್ಲಿ ಎಲ್ಲದಕ್ಕೂ ಅದೇ, ಭಾಳ ಹಾರಾಡ್ತಾನೆ, ಮದುವೆ ಮಾಡಿಬಿಡಿ. ಅದಕ್ಕೆ ಹೇಳ್ತಾರೆ ಆಲ್ ಮೆನ್ ಆರ್ ನಾಟ್ ವೈಸ್, ಸಮ್ ಆರ್ ಮ್ಯಾರಿಡ್ ಅಂತ ಹಂಗೆ ಹೇಳ್ತಾರೆ. ಅದು ಮದುವೆ ಮಾಡಿಬಿಟ್ರೆ ಅದು ಹೇಳ್ತಾರಲ್ಲ, ಕಟ್ಟಿ ಹಾಕಿದ ನೊಗ ಕಟ್ಟಿದ ಹಂಗೆ ಆಗುತ್ತೆ, ತಾನೇ ಹಾದಿಗೆ ಬರ್ತಾನೆ, ಸರಿ ದಾರಿಗೆ ಬರ್ತಾನೆ. ಸರಿ ದಾರಿ ನಾವು ಅಂದ್ಕೊಂಡಂಗೆ ಬರ್ತಾನೆ ಅಂತ ಆಗ್ತಾನೆ. ಮದುವೆ ಮಾಡಿಬಿಡೋಣ. ಒಂದು ಸಂಸಾರದ್ದು ಒಂದು ನೊಗ ಕೊರಳ ಮೇಲೆ ಬಿದ್ದರೆ ಈ ಸ್ವಚ್ಛಂದವಾಗಿ ಹಾರಾಡೋದು ತಪ್ಪು ಹೋಗುತ್ತೆ. ಹೆಂಡ್ತಿ ಅವ್ನು ಮುಗ್ದಾರ ಹಾಕಿ ಕೂಡಿಸ್ತಾಳೆ, ಸ್ಮಶಾನಕ್ಕೆ ಹೋಗೋ ತಪ್ತದೆ ಅಂತ ಹೇಳಿ. ಮತ್ತು ಇದುವರೆಗೆ ಏನಾಗಿದೆ, ತಾಯಿ ಅಣ್ಣನ ಮೇಲೆ ಅವಲಂಬನೆ ಆಗಿದೆ ಎಲ್ಲದಕ್ಕೂ. ಸ್ವಂತ ಗಳಿಕೆ ಅಂತೇನಿಲ್ಲ, ಅಲ್ಲಿ ಹೋದಾಗ ಏನಿತ್ತು ಅಷ್ಟೇ. ಹೆಂಡ್ತಿ ಬಂದು ನಾವು ಸಾಕಬೇಕಲ್ಲ, ಹೆಂಡ್ತಿ ಮಕ್ಕಳನ್ನು, ಜವಾಬ್ದಾರಿ ಬರ್ತದೆ. ಹಿಂಗಾದರೂ ನಮ್ಮ ಗದಾಧರನಿಗೆ ಜವಾಬ್ದಾರಿ ಬರ್ತದೆ ಅಂತ ಹೇಳಿ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದರು.